ಇವತ್ತು SRI ಬಗ್ಗೆ ಚುನಾವಣೆ ಬಗ್ಗೆ ಇವತ್ತು ಸಭೆ ಕರೆದಿದ್ದಾರೆ. L1 L2 ಏನು ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸರಿಯಾಗಿ ಬ್ಲಾಕ್ ಪ್ರೆಸಿಡೆಂಟ್ಗಳು ಇಬ್ಬರೂ ಸರಿಯಾಗಿ ಅದು ಕೆಲಸ ಮಾಡಿಲ್ಲ. ನಜೀರ್ ಸಾಹೇಬರು ನೇರವಾಗಿ ಹೇಳಿ ಈ ಪಕ್ಷದ ನಮ್ಮ ಅಸೆಂಬ್ಲಿ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಅವರು ಇಬ್ಬರೂ ಅದನ್ನು ಮನವೊಲಿಸ್ಕೊಂಡು ಮುಂದಿನ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರನ್ನು ಯಾರನ್ನೂ ಕೈ ಬಿಡೋಂಗಿಲ್ಲ, ನಾವೆಲ್ಲರೂ ಕೈಗೆ ತಗೊಂಡು ಎಲ್ಲ ಮಾಡಬೇಕಾಗತ್ತೆ ಅಂಥೇಳಿ ನಜೀರ್ ಅಹಮದ್ ಅವರು ಭಾಳ ತುರಾಗಿ ಹೇಳಿದ್ದಾರೆ. ಬ್ಲಾಕ್ ಪ್ರೆಸಿಡೆಂಟ್ಗೆ, ಅಫ್ಸರ್ ಅವ್ರಿಗೇನು ಮುಳ್ಳಿಗೆ ಇಬ್ಬರಿಗೂ ಹೇಳಿದ್ದಾರೆ. ಗ್ರಾಮಾಂತರ ಮತ್ತು ಕೋಲಾರ ನಗರ ಏನು 35 ವಾರ್ಡ್ಗಳಿದೆ, ಆ 35 ವಾರ್ಡು ಮತ್ತು 28-29 ಪಂಚಾಯಿತಿಗಳಲ್ಲಿ 24 ಪಂಚಾಯಿತಿಗಳಲ್ಲಿ ಕೂಡ ಎಲ್ಲ ಸರಿ ಮಾಡಬೇಕು. ಅದನ್ನ ಯಾವ ರೀತಿಯಲ್ಲಿ ಮಾಡಬೇಕಂತೇಳಿ ಮುಂದಿನ ಸಭೆಯಲ್ಲಿ ನಾವು ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ತಿಳಿಸ್ಕೊಡ್ತೀರಿ. ನೀವು ಯಾರು ಅದ್ರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗಬೇಡಿ, ನಾವೆಲ್ಲ ಇರ್ತೀರಿ ಜೊತೆಯಲ್ಲಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಅದೇ ರೀತಿ ಆಶ್ವಾಸನೆ ನಂಬಿಕೊಂಡು ನಾವು ಇವತ್ತು ಪಕ್ಷದ ಸಿದ್ಧಾಂತಗಳು ಏನಿದೆ ಅದನ್ನು ಒಳಪಡಿಸ್ಕೊಂಡು ನಾವು ಇವತ್ತು ಈ ಭಾಗದಲ್ಲಿ 7 ಬಾರಿ ಗೆದ್ದಿರುವಂಥ ನಮ್ಮ ನಾಯಕರು ಎಚ್ ಮುನಿಯಪ್ಪ ಅವರ ಆಶೀರ್ವಾದದೊಂದಿಗೆ ಇವತ್ತು ಕಾಂಗ್ರೆಸ್ಸು ಕ್ಷೇತ್ರದಲ್ಲಿ ಇದೆ ಅಂತ ಹೇಳಿದ್ರೆ, ಯಾಕಂದರೆ 15 ದಿವಸಕ್ಕೆ ಬಂದವರು ಶಾಸಕರಾಗ್ಬೋದು, 20 ದಿವಸಕ್ಕೆ ಬಂದವರು ಪಾರ್ಲಿಮೆಂಟ್ ಸದಸ್ಯರಾಗ್ಬೋದು. ಅದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಇದಕ್ಕೆ ಎಚ್ ಮುನಿಯಪ್ಪಜಿ ಅವರು, ನಜೀರ್ ಅಹಮದ್ ಅವರು ಎಲ್ಲರೂ ಸೇರಿಕೊಂಡು ಇವತ್ತು ಪಕ್ಷವನ್ನು ಕಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ನಾವು ಪಕ್ಷವನ್ನು ಕಟ್ಟೋದಕ್ಕೆ ಸಿದ್ಧಾಂತಗಳು ಒಡ್ಪಡಿಸಿ ಇವತ್ತೆಲ್ಲರೂ ಬಾಬಣ್ಣವರಿಂದ, ಶ್ರೀಕೃಷ್ಣ ಅವರಿಂದ, ಸೋಮು ಅವರಿಂದ, ಎಲ್ಲ ನಮ್ಮ ಶಾಸ್ತ್ರಿ ಅವರು, ಎಲ್ಲರೂ ಕಾಂಗ್ರೆಸ್ ಮುಖಂಡಗಳ ರವಿಯವರ ಮುಂದೆ ಎಲ್ಲ ನಮ್ಮ ಪರ್ವೀಜ್ ಅವ್ರ ಮುಖಾಂತರದಿಂದ ಎಲ್ರಿಗೂ ಇವತ್ತು ಕಾರ್ಯಕರ್ತರು, ಯಾಕಂದ್ರೆ 30 ವರ್ಷಗಳ ಕಾಲ ದುಡ್ದಿರೋ ಪಕ್ಷಕ್ಕೆ ಕಾರ್ಯಕರ್ತರು ನಾವು. ಅಂಥ ಕಾರ್ಯಕರ್ತರನ್ನು ಇವತ್ತು ನಮಗೆ ಕೈ ಬಿಡೋದಿಲ್ಲ ಅಂತೇಳಿ ನಮಗೆ ನಂಬಿಕೆ ಇದೆ. ಆ ನಂಬಿಕೆಯನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಪಕ್ಷದ ನಮ್ಮ ಇವತ್ತು ಏನು ಅಬ್ಸರ್ವರ್ಸ್ ಬಂದಿದ್ದಾರೆ ಅವ್ರಿಗೂ ನಾವು ಮನವೊಲಿಸಿದ್ದೀರಿ. ರಾತ್ರಿ ಕೂಡ ನಾವು ಅವ್ರಿಗೆ ಗಮನಕ್ಕೆ ತಂದಿದ್ದೀರಿ. ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಿಮ್ಗೆ ಕೈ ಬಿಡೋದಿಲ್ಲ, ನಾವೆಲ್ಲ ಕೈ ಜೋಡಿಸಿ ನಿಮ್ಮ ಜೊತೆಲಿ ಇಡ್ತೀರಿ ಅಂತ ಹೇಳಿದ್ದಾರೆ. ಅದೇ ಆಶ್ವಾಸನೆಯಿಂದ ನಾವೆಲ್ಲರೂ ಇವತ್ತು ಸಭೆಗೆ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದು ಮಾಡಕ್ಕೆ ವರ್ಕರ್ಸ್ ಕರೆದವ್ರೆ. ಆ ಕರೆದಿರೋದ್ರಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ ಏನ್ ಮಾಡಿದ್ದಾರೆ, ಎಲ್ಲರಿಗೂ ಸರಿಯಾಗಿ ಸಂದೇಶ ಕೊಟ್ಟಿಲ್ಲ. ಆ ಕೊಡದೇ ಇರೋದ್ರಿಂದ ಬೇರೆಯವರೆಲ್ಲ ನಮ್ಗೆ ಯಾಕೆ ಕರೀಲಿಲ್ಲ ಅನ್ನೋದು ಕ್ವಶನ್ ಮಾಡ್ತಾ ಇದ್ದಾರೆ. ಅವ್ರು ತಪ್ಪು ಒಪ್ಕೊಂಡಿದ್ದಾರೆ. ಅದನ್ನ ಸರಿ ಮಾಡಿ ಒಂದ್ ದಿವಸ ಎಲ್ಲಾರನ್ನು ಕರೆದು ಒಂಥರ ಕುಣಿಸಿ ಮೀಟಿಂಗ್ ಮಾಡ್ಬೇಕಂತ ಹೇಳಿ ಬಂದಿದ್ದೀವಿ. ಅದನ್ನ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಇದೆಲ್ಲ ಅವ್ರು ಸರಿ ಮಾಡಿದ್ರೆ ಸರಿ, ಇದ್ರ ಮುಂದಿನ ಕಾರ್ಯಕ್ರಮ ಏನ್ ಮಾಡ್ಬೇಕು